ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಟೆಕ್ನಿಕಲಿ ಸಮರ್ಥ, ಆದರೆ ನಿಜವಾದ ಅಭ್ಯರ್ಥಿ ಸಚಿವ ಎಸ್ ಮಲ್ಲಿಕಾರ್ಜುನ್. ಈಗ ಅಲ್ಲಿ ಬಂಡಾಯ ಇದ್ದಿದ್ದಾರಲ್ಲ ಸಾದಿಕ್ ಪೈಲ್ವಾನ್, ಅವರ ನಾಮಪತ್ರವನ್ನು ವಾಪಸ್ ತೆಗೆಸಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ, ಆದರೆ ಆಗ್ತಾ ಇಲ್ಲ. ಆದರೆ ಎಸ್ ಮಲ್ಲಿಕಾರ್ಜುನ್ ಫೋನನ್ನು ಪಿಕ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ನಾಟ್ ರೀಚಬಲ್ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 80,000 ಮುಸ್ಲಿಂ ಮತದಾರರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದೇ ಕಾರಣಕ್ಕೆ ಮುಸ್ಲಿಮರು ಈಗ ಅಲ್ಲಿ ಟಿಕೆಟನ್ನು ಕೇಳಿದರು. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಶಾಮ್ನೂರು ಕುಟುಂಬಕ್ಕೆ ಮಣೆ ಹಾಕಿದರೆ ಹೊರತು ಹೊಸಬರಿಗೆ ಅವಕಾಶವನ್ನು ಕೊಡಲಿಲ್ಲ. ಇದು ಸಹಜವಾಗಿ ಮುಸ್ಲಿಂ ನಾಯಕರನ್ನು ಕೆರಳಿಸಿದೆ. ಅಲ್ಲಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಲಿಂಗಾಯತ್ ಓಟು ಕೂಡ ಸಮರ್ಥ್ಗೆ ಸಾಲಿಡ್ ಆಗ್ಬೋದು. SDPI ಕ್ಯಾಂಡಿಡೇಟ್ ಇದ್ದಾರೆ. ಜೊತೆಗೆ ಸಾದಿಕ್ ಪೈಲ್ವಾನ್ ಇನ್ನೂ ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಪಕ್ಷೇತರರಾಗಿ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಸಮರ್ಥ್ಗೆ ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಮಾತ್ರ ಸಕ್ಸಸ್ ಆಗಿಲ್ಲ, BJPಯಿಂದ ಒಂದು ವೀಕ್ ಕ್ಯಾಂಡಿಡೇಟ್ ಹಾಕ್ಸೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ಅಲ್ಲಿ ಗೆಲ್ಲುವ ಅವಕಾಶ ಇದ್ದಿದ್ರೆ ಅಟ್ ಎನಿ ಕಾಸ್ಟ್ ಗೆದ್ಕೋಬೇಕು ಅಂತ BJP ನಾಯಕರಿಗೆ ಅನಿಸಿದ್ದಿದ್ರೆ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿರ್ತಿದ್ರು. ಅಸಾದುದ್ದೀನ್ OWೈಸಿ ಅವರ ಪಕ್ಷ ಕ್ಯಾಂಡಿಡೇಟ್ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಇದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಹೋರಾಟ. ನಾವು ಗೆಲ್ಲದೇ ಇದ್ದರೂ ಸರಿ, ನಮ್ಮ ಎದುರಾಳಿಯನ್ನು ಸೋಲಿಸಬೇಕು. ಎದುರಾಳಿ ಅಂದರೆ ಯಾರು? BJP ಅಲ್ಲ. ಈ ಚುನಾವಣೆ ಮಟ್ಟಕ್ಕೆ ಕಾಂಗ್ರೆಸ್. ನಮಸ್ಕಾರ, ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಟೆಕ್ನಿಕಲಿ ಸಮರ್ಥ, ಆದರೆ ನಿಜವಾದ ಅಭ್ಯರ್ಥಿ ಸಚಿವ ಎಸ್ ಮಲ್ಲಿಕಾರ್ಜುನ್. ಆದರೆ ಈಗ ಎಸ್ ಮಲ್ಲಿಕಾರ್ಜುನ್ ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಿದೆ ಗೊತ್ತಾ? ನಂಬರ್ 1, ಈಗ ಅಲ್ಲಿ ಬಂಡಾಯ ಇದ್ದಿದ್ದಾರಲ್ಲ ಸಾದಿಕ್ ಪೈಲ್ವಾನ್, ಅವರ ನಾಮಪತ್ರವನ್ನು ವಾಪಸ್ ತೆಗೆಸಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ, ಆದರೆ ಆಗ್ತಾ ಇಲ್ಲ. ಎಸ್ ಮಲ್ಲಿಕಾರ್ಜುನ್ ಫೋನ್ ಮಾಡಿದ್ರೆ ಸಾದಿಕ್ ಪೈಲ್ವಾನ್ ಫೋನನ್ನು ಪಿಕ್ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಸಮರ್ಥ್ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಹಾಜರಿದ್ದರು. ದಾವಣಗೆರೆಯಲ್ಲಿ ಸಣ್ಣದಾದಂಥ ಒಂದು ರೋಡ್ ಶೋವನ್ನು ಕೂಡ ಮಾಡಿದರು. ಆದರೆ ಈ ಸಂದರ್ಭದಲ್ಲಿ ಪೈಲ್ವಾನ್ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರಲ್ಲ, ಅದು ಸಕ್ಸಸ್ ಆಗಿಲ್ಲ. ಪೈಲ್ವಾನ್ ಸಿದ್ದರಾಮಯ್ಯ ಅವ್ರಿಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. DK ಶಿವಕುಮಾರ್ ಏನು ಪ್ರಯತ್ನ ಮಾಡಿದ್ರು, ಅದಕ್ಕೆ ಪೈಲ್ವಾನ್ ರಿಯಾಕ್ಷನ್ ಏನಿತ್ತು ಅನ್ನುವಂಥದ್ದು ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಎಸ್ ಮಲ್ಲಿಕಾರ್ಜುನ್ ಫೋನನ್ನು ಪಿಕ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ನಾಟ್ ರೀಚಬಲ್ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಇದರಿಂದಾಗಿ ದಾವಣಗೆರೆ ದಕ್ಷಿಣದಲ್ಲಿ ಈ ಸಲ ಕಾಂಗ್ರೆಸ್ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 80,000 ಮುಸ್ಲಿಂ ಮತದಾರರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದೇ ಕಾರಣಕ್ಕೆ ಮುಸ್ಲಿಮರು ಈಗ ಅಲ್ಲಿ ಟಿಕೆಟನ್ನು ಕೇಳಿದರು, ಕೊಟ್ಟಿಲ್ಲ. ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಸೇರಿ ಬಹಳ ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಶಾಮ್ನೂರು ಕುಟುಂಬಕ್ಕೆ ಮಣೆ ಹಾಕಿದರೆ ಹೊರತು ಹೊಸಬರಿಗೆ ಅವಕಾಶವನ್ನು ಕೊಡಲಿಲ್ಲ. ಇದು ಸಹಜವಾಗಿ ಮುಸ್ಲಿಂ ನಾಯಕರನ್ನು ಕೆರಳಿಸಿದೆ. ಈಗ ಮುಸ್ಲಿಂ ನಾಯಕರು ಏನು ಮಾಡ್ತಾರೆ ಮತ್ತು ಮುಸ್ಲಿಂ ಮತದಾರರು ಏನು ಮಾಡ್ತಾರೆ ಎನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ, ಮತ್ತು ಅದು ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುವಂತಹ ಅಂಶ. ಈಗ ಆಗಿದ್ದಾಗೋಯ್ತು, ನಮಗೆ ಬೇರೆ ದಾರಿ ಇಲ್ಲ ಅಂತ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋದರೆ ಗೆಲ್ತಾರೆ, ಅದ್ರಾಗ ಅನುಮಾನ ಇಲ್ಲ. BJPನಲ್ಲೂ ಕೂಡ ಲಿಂಗಾಯತ್ ಕ್ಯಾಂಡಿಡೇಟ್ ಟಿಕೆಟ್ ಸಿಕ್ಕಿಲ್ಲದೆ ಇರೋದ್ರಿಂದ, ಅಲ್ಲಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಲಿಂಗಾಯತ್ ಓಟು ಕೂಡ ಸಮರ್ಥ್ಗೆ ಸಾಲಿಡ್ ಆಗ್ಬೋದು. ಜೊತೆಗೆ ಅಲ್ಪಸಂಖ್ಯಾತ ಓಟ್ಗಳು ಕೂಡ ಸೇರಿದ್ರೆ ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಕೂಡ ಸೇರಿದ್ರೆ ಗೆಲ್ಲುವ ಸಾಧ್ಯತೆಗಳು ಇರ್ತವೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು, ಲಿಂಗಾಯತ್ ಮತಗಳು ಇವೆಲ್ಲ ಸೇರಿಯೂ ಕೂಡ ಮುಸ್ಲಿಂ ಮತಗಳೇನಾದರೂ ಕೈ ಕೊಟ್ಟರೆ ಸಮರ್ಥ್ ಗೆಲ್ಲೋದು ಕಷ್ಟ. ಮುಸ್ಲಿಂ ಮತಗಳು ಕೈ ಕೊಡ್ತವ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ನಾನಾ ರೀತಿಯ ಆಯಾಮಗಳಿದ್ದಾವೆ. ನೋಡಿ, ಅಲ್ಲಿ SDPI ಕ್ಯಾಂಡಿಡೇಟ್ ಇದ್ದಾರೆ.
ಜೊತೆಗೆ ಸಾದಿಕ್ ಪೈಲ್ವಾನ್ ಇನ್ನೂ ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಪಕ್ಷೇತರರಾಗಿ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಮಲ್ಲಿಕಾರ್ಜುನ್ಗೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಸಿದ್ದರಾಮಯ್ಯವ್ರಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ಅರ್ಥ ಏನು? ಅವ್ರೇನಾದರೂ ಮುಂದುವರೆದ್ರೆ ಸ್ವಲ್ಪ ಮತಗಳಾದರೂ ಕೂಡ ಮುಸ್ಲಿಂ ಮತಗಳು ಸಾದಿಕ್ ಪೈಲ್ವಾನ್ಗೆ SDPIಗೆ ಹೋಗ್ತವೆ. ಅದು ಸಮರ್ಥ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ಮತ್ತು ಸಾದಿಕ್ ಪೈಲ್ವಾನ್ ಬಗ್ಗೆ ಒಂದು ಅನುಕಂಪ ಸೃಷ್ಟಿಯಾದರೆ ಮತ್ತು ಮುಸ್ಲಿಂ ಸಮುದಾಯದ ಆಕ್ರೋಶ ಮತದಾನದ ರೀತಿಯಲ್ಲಿ ವ್ಯಕ್ತ ಆದರೆ, ಇಲ್ಲ ಒಂದು ಸಲ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಮುಸ್ಲಿಂ ಸಮುದಾಯ ಏನಾದ್ರು ತೀರ್ಮಾನ ಮಾಡಿದ್ರೆ ಆಗ ಸಮರ್ಥ್ಗೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ನೋಡಿ, SS ಮಲ್ಲಿಕಾರ್ಜುನ್ ಸಮರ್ಥ್ಗೆ ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಮಾತ್ರ ಸಕ್ಸಸ್ ಆಗಿಲ್ಲ, BJPಯಿಂದ ಒಂದು ವೀಕ್ ಕ್ಯಾಂಡಿಡೇಟ್ ಹಾಕ್ಸೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ನಾನು ಆಗಲೇ ಹೇಳಿದೆ, ಅಲ್ಲಿ ಲಿಂಗಾಯತ ಅಭ್ಯರ್ಥಿ ಆಗಿದ್ದಿದ್ರೆ ಆಗ ಬೇರೆ ಥರ ಚಿತ್ರಣ ಇರ್ತಿತ್ತು. ಸಹಜವಾಗಿ ಲಿಂಗಾಯತ ಮತಗಳು ಆ ಕಡೆಗೆ ಹೋಗ್ತಾ ಇದ್ವು. ಇದೇ ಕಾರಣಕ್ಕೋಸ್ಕರ ಅಲ್ಲಿ BJP ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟಿದೆ. ಮತ್ತು BJPಗೆ ಅಲ್ಲಿ ಗೆಲ್ಲುವ ಅವಕಾಶ ಇದ್ದಿದ್ದರೆ ಮತ್ತು ಗೆಲ್ಲಬೇಕು ಅಂತ ಅನಿಸಿದ್ದಿದ್ರೆ ಆಗ ಪರಿಶಿಷ್ಟ ಪಂಗಡದ ನಾಯಕರಿಗೆ ಟಿಕೆಟನ್ನು ಕೊಡ್ತಿತ್ತ? ಮುಲಾಜೆ ಇಲ್ಲ, ಡೌಟೇ ಇಲ್ಲ, ಆಗ ಲಿಂಗಾಯತರಿಗೆ ಟಿಕೆಟ್ ಕೊಡ್ತಿತ್ತು. BJPನಲ್ಲಿ ಲಿಂಗಾಯತರಿಗೆ ಸಿಗುವಂತಹ ಮಾನ್ಯತೆ, ಗೌರವ, ಬೇರೆ ನಾಯಕರಿಗೆ ಸಿಗುವಂತಹ ಮಾನ್ಯತೆ, ಗೌರವವನ್ನು ಕಂಪೇರ್ ಮಾಡಿಕೊಂಡ್ರೆ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಗೆಲ್ಲುವ ಅವಕಾಶ ಇದ್ದಿದ್ದರೆ, ಅಟ್ ಎನಿ ಕಾಸ್ಟ್ ಗೆದ್ಕೋಬೇಕು ಅಂತ BJP ನಾಯಕರಿಗೆ ಅನಿಸಿದ್ದಿದ್ರೆ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿರ್ತಿದ್ರು. ಇದು ಭಾಳ ಕುಲ್ಲ ಆಗಿರುವಂಥ ಸಂಗತಿ. ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ಹೊಂದಾಣಿಕೆಯ ರಾಜಕಾರಣ BJP ಮತ್ತು SS ಮಲ್ಲಿಕಾರ್ಜುನ್ ನಡುವೆ. ನಾನು BJP ಮತ್ತು ಕಾಂಗ್ರೆಸ್ ನಡುವೆ ಅಂತ ಹೇಳಲ್ಲ. ಮತ್ತು BJPಯ B ಟೀಮ್ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಕ್ಯಾಂಡಿಡೇಟ್ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಬೇರೆ ಎಲ್ಲ ಕಡೆ ಹಾಕಿದ್ದಂತಹ ಓವೈಸಿ ಇಲ್ಲಿ ಯಾಕೆ ಕ್ಯಾಂಡಿಡೇಟ್ ಹಾಕಿಲ್ಲ? ಮುಸ್ಲಿಂ ಸಮುದಾಯ 80,000 ಮತಗಳಿದೆ ಅಂತ ಇದ್ದರೂ ಕೂಡ ಅಸಾದುದ್ದೀನ್ ಓವೈಸಿ ಕ್ಯಾಂಡಿಡೇಟ್ ಹಾಕಿಲ್ಲ. ಇದು ಕೂಡ ಹೊಂದಾಣಿಕೆ ರಾಜಕಾರಣಕ್ಕೆ ಸಿಗುವಂತಹ ಮತ್ತೊಂದು ಉದಾಹರಣೆ. ಸೊ ಇದೆಲ್ಲವೂ ಕೂಡ ಸಮುದಾಯಕ್ಕೆ ಗೊತ್ತಿಲ್ವಾ? ಡೆಫಿನೆಟ್ಲಿ ಗೊತ್ತಿರುತ್ತೆ. ಮತ್ತು ಈಗಿನ ಕಾಲದಲ್ಲಿ ಮತದಾರರು ಮೊದಲಿಗಿನ್ನ ಜಾಗೃತರಾಗಿದ್ದಾರೆ. ಅದರ ಪರಿಣಾಮವಾಗಿ ಬಹುಶಃ ಸಾದಿಕ್ ಪೈಲ್ವಾನ್ಗೆ ಸಮುದಾಯದ ವತಿಯಿಂದ ಒತ್ತಡ ನಿರ್ಮಾಣ ಆಗಿರ್ಬೋದು. ನೀವು ನಾಮಪತ್ರವನ್ನು ವಾಪಸ್ ತೆಗಿಬೇಡಿ, ನೋಡಬಿಡೋಣ, ಆಗಿದ್ದಾಗಲಿ ಎದುರಿಸೋಣ, ಇದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಹೋರಾಟ. ನಾವು ಗೆಲ್ಲದೇ ಇದ್ದರೂ ಸರಿ, ನಮ್ಮ ಎದುರಾಳಿಯನ್ನು ಸೋಲಿಸಬೇಕು. ಎದುರಾಳಿ ಅಂದರೆ ಯಾರು? BJP ಅಲ್ಲ. ಈ ಚುನಾವಣೆ ಮಟ್ಟಿಗೆ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸ್ಬೇಕು ಅನ್ನುವಂತಹ ಒತ್ತಡ ಇರಬಹುದು. ಇಲ್ಲದೇ ಇದ್ದರೆ ಸಿದ್ದರಾಮಯ್ಯ ಟ್ರೈ ಮಾಡಿದಾಗಲೂ ಕೂಡ ಸಾದಿಕ್ ಪೈಲ್ವಾನ್ ಅದಕ್ಕೆ ರೆಸ್ಪಾನ್ಸ್ ಮಾಡದೆ ಇರ್ತಿರಲಿಲ್ಲ. ದಾವಣಗೆರೆಯಲ್ಲಿ ಅಫ್ಕೋರ್ಸ್ SS ಮಲ್ಲಿಕಾರ್ಜುನ ಎದುರು ಹಾಕ್ಕೊಂಡು ರಾಜಕಾರಣ ಮಾಡೋದು ಕಷ್ಟ. ಮಲ್ಲಿಕಾರ್ಜುನ್ ಫೋನ್ ಮಾಡಿದಾಗ ಪಿಕ್ ಮಾಡದೆ ಇರ್ತಿರಲಿಲ್ಲ. ಅವರಿಗೆ ಬಹುಶಃ ಸಮುದಾಯದಿಂದ ಒತ್ತಡ ಇರಬಹುದು. ಆ ಕಾರಣಕ್ಕೋಸ್ಕರನೇ ಅವರು ಫೋನ್ ಪಿಕ್ ಮಾಡಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಬಟ್ ಅವರು ಫೋನ್ ಪಿಕ್ ಮಾಡದೇ ಇರೋದು, ಸಿದ್ದರಾಮಯ್ಯ ಅವರು ರೆಸ್ಪಾನ್ಸ್ ಮಾಡದೇ ಇರೋದು, ದಾವಣಗೆರೆ ದಕ್ಷಿಣ ಚುನಾವಣೆಯ ಕಣ ಇನ್ನಷ್ಟು ರಂಗೇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಇನ್ನೂ ಯಾವ್ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಮತ್ತು ನಾಮಪತ್ರ ವಾಪಸ್ ತಗೊಳ್ಳೋಕೆ ಇನ್ನೂ ಟೈಮ್ ಇದೆ. ಅಷ್ಟರೊಳಗೆ ಸಾದಿಕ್ ಪೈಲ್ವಾನ್ ಮೇಲೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ, DK ಶಿವಕುಮಾರ್ ಆದಿಯಾಗಿ ನಾನಾ ಮುಖಂಡರುಗಳು ಬೇರೆ ಬೇರೆ ರೀತಿಯ ಆಮಿಷವನ್ನು ಒಡ್ಬೋದು, ಒತ್ತಡವನ್ನೇ ಇರ್ಬೋದು. ಅಷ್ಟಕ್ಕೂ ಮೀರಿ ಪೈಲ್ವಾನ್ ಕಣದಲ್ಲಿ ಉಳಿದ್ರೆ ಅಲ್ಲಿಗೆ ನಿಜವಾದ ಆಟ ಶುರುವಾಗುತ್ತೆ. ನೋಡೋಣ ಅದು ಹೆಂಗಾಗುತ್ತೆ, ಏನಾಗಬಹುದು ಅಂತ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಯಾವ ರೀತಿಯ ಆಗಬಹುದು, ಪೈಲ್ವಾನ್ ಕಣದಲ್ಲಿರಬೇಕಾ ಬೇಡವಾ, ಸಮರ್ಥ ಭವಿಷ್ಯ ಏನಾಗ್ಬೋದು,
ಮಲ್ಲಿಕಾರ್ಜುನ್ ಸ್ಟ್ರಾಟಜಿ ಏನಿರ್ಬೋದು, ಇದೆಲ್ಲದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.